ಎಲ್ಲರಿಗೂ ನಮಸ್ಕಾರ. ಅಲ್ಫೈಡ್ ಅಕಾಡೆಮಿಗೆ ಸ್ವಾಗತ. ಈ ದಿನ ನಾವು ಕುಸುಮ್ ಸಿ ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ. ಇತ್ತೀಚೆಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುಸುಮ್ ಸಿ ಯೋಜನೆಯನ್ನ ಉದ್ಘಾಟಿಸಿದರು. ಇದು ಕರ್ನಾಟಕದ ಕೃಷಿ ವಿದ್ಯುತ್ ಸರಬರಾಜನ್ನ ಪರಿವರ್ತಿಸುವ ಗುರಿಯನ್ನ ಹೊಂದಿದೆ. ಕುಸುಮ್ ಸಿ ಯೋಜನೆಯನ್ನ ರೈತರಿಗೆ ಹಗಲಿನಲ್ಲಿ 7 ಗಂಟೆಗಳ ವಿದ್ಯುತ್ ಪೂರೈಸಲು ವಿನ್ಯಾಸಗೊಳಿಸಲಾಗಿದೆ. ಸ್ಥಳೀಯ ಸಬ್ಸ್ಟೇಷನ್ಗಳಲ್ಲಿ ಉತ್ಪಾದಿಸುವ ಸೌರಶಕ್ತಿಯ ಮೂಲಕ ಇದನ್ನ ಸಾಧಿಸಲಾಗುತ್ತದೆ. ಈ ಉಪಕ್ರಮವು 389 ಸಬ್ಸ್ಟೇಷನ್ಗಳ ಸೌರೀಕರಣವನ್ನ ಒಳಗೊಂಡಿದೆ. ಕುಸುಮ್ ಸಿ ಯೋಜನೆಯು ಜಮೀನುಗಳಲ್ಲಿ ಸೌರ ವಿದ್ಯುತ್ ಉತ್ಪಾದನೆಗೆ 80% ಸಬ್ಸಿಡಿಯನ್ನ ಹೊಂದಿದೆ. ಇದರಲ್ಲಿ 50% ರಾಜ್ಯ ಸಬ್ಸಿಡಿ, 30% ಕೇಂದ್ರ ಸಬ್ಸಿಡಿ ಇವೆ. ಇದು ಸೌರಶಕ್ತಿಯನ್ನ ಹೆಚ್ಚು ಬಳಸುವಂತೆ ಮಾಡುತ್ತದೆ. ಈ ಉಪಕ್ರಮವು ರೈತರಿಗೆ ವಿಶ್ವಾಸಾರ್ಹ ಹಗಲಿನ ವಿದ್ಯುತ್ ಒದಗಿಸುವುದು, ಅವರ ಉತ್ಪಾದಕತೆಯನ್ನ ಹೆಚ್ಚಿಸುವುದು ಮತ್ತು ಇಂಧನ ವ್ಯರ್ಥವನ್ನ ಕಡಿಮೆ ಮಾಡುವುದರ ಮೇಲೆ ಕೇಂದ್ರೀಕರಿಸುತ್ತದೆ. 2030ರ ವೇಳೆಗೆ ಈ ಯೋಜನೆಯಿಂದ 60,000 ಮೆಗಾವ್ಯಾಟ್ ಉತ್ಪಾದಿಸುವ ಗುರಿಯನ್ನ ರಾಜ್ಯವು ಹೊಂದಿದ್ದು, ರಾಜ್ಯದ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನ ಹೆಚ್ಚಿಸುವ ವಿಶಾಲ ಪ್ರಯತ್ನದ ಭಾಗವಾಗಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯು ಕೃಷಿ ವಲಯ ಮತ್ತು ಅದಕ್ಕೂ ಮೀರಿದ ಹೆಚ್ಚುತ್ತಿರುವ ಇಂಧನ ಬೇಡಿಕೆಗಳನ್ನ ಪೂರೈಸುವ ಗುರಿಯನ್ನ ಹೊಂದಿದೆ. ಕುಸುಮ್ ಸಿ ಯೋಜನೆಯು ವಿಕೇಂದ್ರೀಕೃತ ಸೌರ ವಿದ್ಯುತ್ ವಿದ್ಯುತ್ ಉತ್ಪಾದನೆಯನ್ನ ಉತ್ತೇಜಿಸುತ್ತದೆ. ಇದು ಪರಿಸರ ಸ್ನೇಹಿಯಾಗಿದೆ. ಸ್ಥಳೀಯವಾಗಿ ವಿದ್ಯುತ್ ಉತ್ಪಾದಿಸುವ ಮೂಲಕ ಈ ಉಪಕ್ರಮವು ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುತ್ತದೆ ಮತ್ತು ವಿದ್ಯುತ್ ಕೊರತೆಯ ಪರಿಣಾಮವನ್ನ ಕಡಿಮೆ ಮಾಡುತ್ತದೆ. ಪಾವಗಡದಂತಹ ಪ್ರದೇಶಗಳು ಈಗಾಗಲೇ ಸೌರ ವಿದ್ಯುತ್ ಉತ್ಪಾದನೆಯನ್ನ ಕಾಣುತ್ತಿವೆ. ಕುಸುಮ್ ಸಿ ಯೋಜನೆ ಇದರಲ್ಲಿ ಸೌರ ವಿದ್ಯುತ್ತನ್ನ ಉತ್ಪಾದಿಸಿ ಅದರಿಂದ ರೈತರಿಗೆ ಹಗಲಿನಲ್ಲಿ 7 ಗಂಟೆಗಳ ಕಾಲ ವಿದ್ಯುತ್ ಪೂರೈಸಲು ವಿನ್ಯಾಸಗೊಳಿಸಲಾಗಿದೆ. ಇದಕ್ಕೆ 80% ಸಬ್ಸಿಡಿಯನ್ನ ನೀಡಲಾಗುತ್ತದೆ. ಅದರಲ್ಲಿ 50% ರಾಜ್ಯ ಸಬ್ಸಿಡಿ, 30% ಕೇಂದ್ರ ಸಬ್ಸಿಡಿ ಇದೆ. ಇದು ರೈತರಿಗೆ ಕೃಷಿ ವಲಯಕ್ಕೆ ಅನುಕೂಲವಾಗಲಿದೆ. ಅದಕ್ಕೆ ಮತ್ತು ಹೆಚ್ಚುತ್ತಿರುವ ಇಂಧನ ಬೇಡಿಕೆಗಳನ್ನ ಈ ಮಾರ್ಗದ ಮೂಲಕ ನಾವು ಪೂರೈಸಬಹುದು ಅಂತಕ್ಕಂತಹ ಗುರಿಯನ್ನ ನಮ್ಮ ರಾಜ್ಯ ಸರ್ಕಾರ ಹೊಂದಿದೆ. ಇದು ಪರಿಸರ ಸ್ನೇಹಿ ಕೂಡ ಆಗಿದೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.